ಯೇಸುವಿನ ಶಿಲುಬೆಯನ್ನು ಪ್ರೀತಿಸುವವರು ಕೆಲವರು ಮಾತ್ರ. ಯೇಸು ಕೊಡುವ ಮೋಕ್ಷ ರಾಜ್ಯಕ್ಕಾಗಿ ಹಂಬಲಿಸುವವರು ಅನೇಕರು. ಆದರೆ ಅವನ ಶಿಲುಬೆಯನ್ನು ಹೊರುವವರು ಕೇವಲ ಕೆಲವರು ಮಾತ್ರ. ಯೇಸುವಿನಿಂದ ಸಾಂತ್ವನವನ್ನು ಬಯಸುವವರು ಹಲವರು. ಆದರೆ ಕಷ್ಟಕ್ಕೆ ಸಿದ್ಧವಿರುವವರು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಯೇಸು ಸ್ವಾಮಿಯ ಭೋಜನದಲ್ಲಿ ಪಾಲುಗೊಳ್ಳುವವರು ಎಷ್ಟೋ ಮಂದಿ. ಉಪವಾಸದಲ್ಲಿ ಆತನೊಂದಿಗೆ ಇರುವವರು ಒಬ್ಬರು ಮಾತ್ರ. ಪ್ರಭುವಿನ ಆನಂದದಲ್ಲಿ ಒಂದುಗೂಡುವವರು ಹಲವು ಮಂದಿ. ಆತನಿಗಾಗಿ ಕಷ್ಟಗಳನ್ನು ಸಹಿಸಲು ಸಿದ್ಧರಾಗುವವರಂತೂ ಕೆಲವರು. ಯೇಸುವಿನೊಡನೆ ರೊಟ್ಟಿಯನ್ನು ಮುರಿಯಲು ಅನೇಕರು ಸಿದ್ಧ. ಆದರೆ ಅವನ ಪವಿತ್ರ ಪಾಡುಗಳ ಪಾತ್ರೆಯನ್ನು ಕುಡಿಯಲು ಹಿಂಜರಿಯುವವರು ಅನೇಕರು. ಯೇಸುವಿನ ಪವಾಡಗಳಿಗೆ ಬೆರಗಾಗುವವರು ಹಲವರಿದ್ದರೂ ಅವನೊಂದಿಗೆ ಶಿಲುಬೆಯ ಅವಮಾನವನ್ನು ಅಂಗೀಕರಿಸುವವರು ಕೆಲವು ಮಂದಿ ಮಾತ್ರ. ತ್ರಾಸ ಕ್ಲೇಶಗಳು ಇಲ್ಲದಿರುವ ತನಕ ಅನೇಕರು ಯೇಸುವನ್ನು ಪ್ರೀತಿಸುತ್ತಾರೆ. ಆತನಿಂದ ಶಾಂತಿ ಒದಗಿ ಬರುವವರೆಗೆ ಎಲ್ಲರೂ ಅವನನ್ನು ಕೊಂಡಾಡಿ ಕೃತಜ್ಞತೆಗಳನ್ನು ಅರ್ಪಿಸುವರು. ಆದರೆ ಯೇಸು ತಮ್ಮಿಂದ ಒಂದು ಕ್ಷಣ ಮಾಯವಾದರೆ, ತಮ್ಮಿಂದ ಅಗಲಿದರೆ ಅವರು ಗೊಣಗುಟ್ಟಿ ಖಿನ್ನ ಮನಸ್ಕರಾಗುವರು. ಸ್ವಂತ ಸುಖವನ್ನು ಗಣನೆಗೆ ತರದೆ ಯೇಸುವಿಗಾಗಿ ಮಾತ್ರವೇ ಯಾರು ಯೇಸುವನ್ನು ಪ್ರೀತಿಸುವರೋ ಅವರು ಸುಖದಲ್ಲಿ ಹೇಗೆಯೋ ದುಃಖದಲ್ಲೂ ಯೇಸುವನ್ನು ಕೊಂಡಾಡಿ ವಂದಿಸುವರು. ಸ್ವಾರ್ಥ ಮಮಕಾರಗಳು ನಮ್ಮಲ್ಲಿ ಇಲ್ಲದಾಗ ಯೇಸುವಿನ ನಿರ್ಮಲ ಪ್ರೇಮ ನಮ್ಮಲ್ಲಿ ಏನೆಲ್ಲ ಮಾಡಿ ಪೂರೈಸಲು ಶಕ್ತ. ಯಾವಾಗಲೂ ಸಾಂತ್ವನಕ್ಕಾಗಿ ಬಾಯಿ ಬಿಡುವವರು ಕೂಲಿಗಾಗಿ ನೇಮಿಸಲಾದ ಆಳುಗಳೆಂದು ನಾವು ಕರೆಯಬಹುದಲ್ಲವೇ? ಸದಾ ಸ್ವಂತ ಪ್ರಯೋಜನಕ್ಕಾಗಿ ಸ್ವಲಾಭಗಳನ್ನು ಹುಡುಕುವವರು ಕ್ರಿಸ್ತನನ್ನು ಪ್ರೇಮಿಸುವುದಕ್ಕಿಂತಲೂ ಹೆಚ್ಚಾಗಿ ತಮ್ಮನ್ನು ತಾವೇ ಪ್ರೀತಿಸುವರೆಂದು ರುಜುವಾಗುವುದಲ್ಲವೇ? ನಿಸ್ವಾರ್ಥ ಮನೋಭಾವದಲ್ಲಿ ದೇವರನ್ನು ಸ್ವೀಕರಿಸಲು ಅಪೇಕ್ಷಿಸುವವನನ್ನು ಕಾಣುವುದು ಬಹು ಕಷ್ಟ.